ಸರ್ ನನಗೆ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ಇವಾಗ ಅದೇ ಫೋನ್ ಮಾಡ್ತಾ ಇದ್ದಾರೆ ಏನು ಸರ್ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಎಲ್ಲ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಸರ್ ನೀವು ಬಿಗ್ ಬಾಸ್ಗೆ ಹೋಗಿ ಏನೋ ಮಾಡ್ತೀರಾ ಸರ್ ಅಂತ. ಸುಮಾರು ಜನ ಬಿಗ್ ಬಾಸ್ ಬಗ್ಗೆನೂ ಫೋನ್ಗಳು ಬರ್ತೈತೆ. 100% ಕರೆ ಬಂತಂದರೆ 100% ಹೋಗ್ತೀನಿ ಸರ್. ಬಿಗ್ ಬಾಸಲ್ಲಿ ಹೋದರೆ ಸ್ವಲ್ಪ ರೀಚ್ ಆಗ್ತಾರೆ, ಎಲ್ಲನೂ ನೋಡ್ತಾ ಇರ್ತಾರೆ, ಅವ್ರು ಇವ್ರು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಂತೆಲ್ಲ ನೋಡಿದ್ರೆ ಬಿಗ್ ಬಾಸ್ ರೀಚ್ ಆಗ್ತೈತೆ, ಜನಕ್ಕೆ ರೀಚ್ ಆಗ್ತೈತೆ. ಸೊ ಇವಾಗ ನೋಡಿ, ನಾನು ಹೋದೆ, ಎಲ್ಲರ ಮನೆ ಹತ್ರನೂ ಹೋದಾಗ ಪಾಪ ಅವ್ರಿಗೆ ನಾನು ಬಂದಿತ್ತು ಗೊತ್ತಾಗಿರಲ್ಲ ಅನಿಸ್ತದೆ. ನಾನು ಹೋದೆ, ಬಾಕ್ಲ ಹತ್ರ ಇದ್ದೆ, ಇಲ್ಲ ಅವ್ರು ಶೂಟಿಂಗಲ್ಲಿ ಇದ್ದಾರೆ. ಎಲ್ಲರ ಹತ್ರನೂ ಹೋದೆ ಸರ್, ಎಲ್ಲರ ಮನೆ ಹತ್ರನೂ ಹೋದೆ, ಎಲ್ಲ ಅಣ್ಣಂದಿರ ಮನೆ. ಒಂದು ರೌಡಿಸಮ್ ಮಾಡಬೇಕಂದ್ರೆ ಮಚ್ಚಿಡಿದ್ರೆ ಅವ್ನು ತೋರ್ಸೋಕ್ಕಾಗೋದು. ರೌಡಿಸಮ್ ಇನ್ನು ರೌಡಿ ಅಂತ ಮಚ್ಚಿಡ್ದೇ ಅವ್ನು ರೌಡಿ ಆಗೋಕ್ಕಾಗಲ್ಲ. ಕತ್ತರಿಸ್ಬೇಕಂದ್ರೆ ನಾವು ಮಚ್ಚಲ್ಲೇ ಕತ್ತರಿಸ್ಬೇಕು, ಅದು ತೋರಿಸ್ಬೇಕಲ್ವ ನಾವು. ತೋರಿಸಿದ್ರೆ ಅವ್ನು ಯಾವ ಥರ ಎಲ್ಲ ಆಗ್ತಾನೆ ಅನ್ನೋದನ್ನೇ ಆಡಿಯನ್ಸ್ಗೆ ಅದು ತಲೆಯಾಗಿದ್ರು. ಬರ್ತಾ ಬರ್ತಾ ಏನಾಯಿತು, ಏರಿಯಾಗೆ ಒಬ್ಬರು ಆದರು. ಇವಾಗ ಪ್ರೆಸೆಂಟ್ ಹೆಂಗೈತೆ ಅಂದರೆ ಮನೆಗೊಬ್ಬ ಇದ್ದಾರೆ ಸರ್, ಮನೆಗೊಬ್ಬ ಡಾನ್ ಇದ್ದಾನೆ. ಗೊತ್ತಾ ನಿಮಗೆ? ಇದು ಸೀರಿಯಸ್ ಮ್ಯಾಟ್ರು. ಇವಾಗ ಏನಿಲ್ಲ, ಅಣ್ಣ ಅಪ್ಪ ಅಂದ್ಕೊಂಡಿದ್ರೆ ನಾವು ಬದುಕ್ತೀವಿ ಸರ್. ಅಣ್ಣ ಅಪ್ಪ ಅಂದ್ಕೊಂಡು ಎಲ್ಲರ ಹತ್ರನೂ ಪ್ರೀತಿ ಕೊಟ್ಟರೆ ಎಲ್ಲ ಹೋಗ್ತಾ ಇರ್ತೀವಿ. ನೀನಂದರೆ ಮಾರನೇ ದಿವಸ ಚಟ ಕಟ್ಬಿಡ್ತಾರೆ ಸರ್. ನೀವು ನನಗೆ ಬೈತೀರಿ, ಅವತ್ತು ನಾನು ನಿಮ್ಮನ್ನು ಹೋಗಲಿ ಅಣ್ಣ ಸಾರಿ ಅನ್ನೋ ನಾನು ಅವತ್ತು ನಾನು ಹಿಂಗೆ ತಲೆ ಬಗ್ಬಿಟ್ಟು ಹಿಂಗೆ ಹೋಗ್ಬಿಟ್ರೆ ನಾನು ಸಾಯೋ ಗಂಟೆ ನೆಮ್ಮದಿಯಾಗಿರ್ತೀನಿ ಸರ್, ನೆಮ್ಮದಿಯಾಗಿರ್ತೀನಿ. ಸೂರ್ಯಣ್ಣ ಸಿನಿಮಾ ಅಂದರೆ ನೀವೇನೇನು ಮನೆ ಹಡ ಇಕ್ಕಿದ್ರೆ ಅದೆಲ್ಲ ನೀವು ರಿಟರ್ನ್ ಬಂತಾ? ಸೇಫ್ ಆಗಿದ್ದೀರಾ ಇವಾಗ? ಸೊ ಆಯಿತು ಸರ್, ಅಷ್ಟಿಲ್ಲ. ಸೊ ಆಯಿತು, ಒಂದು ಅವರೇಜ್ ಆಯಿತು ಸರ್. ಇವಾಗ OTT ಅಮೆಝಾನ್ಗೆ ಬರೋ ವಾರ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಸಕ್ಸಸ್ ಮೀಟಲ್ಲಿ ನಾನು ಹೇಳ್ಬೇಕಂತ ಇಷ್ಟಪಡ್ತಾಯಿದ್ದೀನಿ. ಎಲ್ಲ ಅಭಿಮಾನಿ ದೇವರುಗಳನ್ನ ಅವತ್ತು ಕರೆಸಿ, ಆಮೇಲೆ ನನಗೆ ತುಂಬ ಎಲ್ಲ ಹೆಲ್ಪ್ ಮಾಡಿದವರು, ರೀಲ್ಸ್ ಅವರು ಎಲ್ಲರನ್ನೂ ಕರೆಸಿ ಒಂದು ಚಿಕ್ಕದಾಗ ಊಟ ಇಟ್ಕೊಂಡಿದ್ದೀನಿ. ಅವ್ರ ಜೊತೆ ಊಟ ಮಾಡಬೇಕಂತ ಖುಷಿ. ಅವತ್ತು ಅಲ್ಲೇ ಅನೌನ್ಸ್ ಮಾಡ್ತಾಯಿದ್ದೀನಿ ಅಮೆಝಾನ್ OTTಗೆ. ತುಂಬ ಖುಷಿ ಆಗ್ತೈತೆ. ಅದರಲ್ಲಿ ಇವಾಗ ನನ್ನ ಪಿಕ್ಚರ್ ಆಗ್ತಾ ಇರೋದು ಖುಷಿ ಆಗ್ತೈತೆ ಸರ್. ಹಿಂದಿಗೂ ಅಪ್ರೋಚ್ ಆಗೈತೆ, ಎಲ್ಲ ಲ್ಯಾಂಗ್ವೇಜ್ಗೂ ಆಗ್ತೈತೆ ಸರ್. ಇಷ್ಟೆಲ್ಲ ಏನಕ್ಕೆ ಗಿಮಿಕ್ ಮಾಡ್ತಿದ್ದೀರಾ ನೀವು? ಅಂದರೆ ಇವಾಗ ಕೆಲವೊಬ್ಬರೆಲ್ಲ ಏನಾದರೂ ಇವಾಗ ಒಂದು ಬಿಗ್ ಬಾಸ್ ಅನ್ನೋ ದೊಡ್ಡ ಪ್ಲಾಟ್ಫಾರ್ಮ್ ಇದೆ, ಓಕೆನಾ? ಕೆಲವೊಬ್ಬರೆಲ್ಲ ಈ ಥರ ಗಿಮಿಕ್ ಮಾಡಿ ಬಿಗ್ ಬಾಸ್ಗೆ ಹೋಗಿರೋರು ತುಂಬ ಜನ ನೋಡಿದ್ದೀವಿ ನಾವು. ನಿಮ್ದೇನಾದ್ರು ಆ ಥರದ್ದು ಏನಾದ್ರು ಐಡಿಯಾಗಳಿದೆಯಾ? ಅದಕ್ಕೋಸ್ಕರ ಈ ಥರದ್ದೆಲ್ಲ ಗಿಮಿಕ್ಗಳು ಮಾಡ್ತಿದ್ದಾರೆ ಹೇಗೆ ಅಂತ, ಬಿಗ್ ಬಾಸ್ಗೆ ಹೋಗೋಂಥ ಏನಾದ್ರು ಪ್ಲ್ಯಾನು? ಸರ್ ನನಗೆ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ಇವಾಗ ಅದೇ ಫೋನ್ ಮಾಡ್ತಾ ಇದ್ದಾರೆ ಏನು ಸರ್ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಎಲ್ಲ ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಸರ್ ನೀವು ಬಿಗ್ ಬಾಸ್ಗೆ ಹೋಗಿ ಏನೋ ಮಾಡ್ತೀರಾ ಸರ್ ಅಂತ. ಸುಮಾರು ಜನ ಬಿಗ್ ಬಾಸ್ ಬಗ್ಗೆನೂ ಫೋನ್ಗಳು ಬರ್ತೈತೆ. 100% ಕರೆ ಬಂತಂದರೆ 100% ಹೋಗ್ತೀನಿ ಸರ್. ಆಸೆ ಇದೆ ಬಿಗ್ ಬಾಸ್ ಹೋಗೋಕ್ಕೆ? ಖಂಡಿತ ಹೋಗ್ತೀನಿ ಸರ್, ಕರೆದ್ರೆ ಹೋಗ್ತೀನಿ ಬಿಗ್ ಬಾಸ್ಗೆ, 100% ಹೋಗ್ತೀನಿ. ನಿಮ್ಮ ಪ್ರಕಾರ ಈ ಸಿನಿಮಾ ಅನ್ನೋ ದೊಡ್ಡ ಬೆಳ್ಳಿ ಪರದೆಗಿಂತ ಬಿಗ್ ಬಾಸ್ ಅನ್ನೋ ಒಂದು ಬೆಳ್ಳಿ ಪರದೆ ಯಾವ್ದು ದೊಡ್ಡದು ಅನ್ಸುತ್ತೆ ನಿಮ್ಗೆ ಹಾಗಾದರೆ? ಸರ್ ಹಂಗಂತಲ್ಲ ಸರ್, ಮೂವಿನೂ ದೊಡ್ಡದೇ ಅಲ್ವ ಸರ್. ಬಿಗ್ ಬಾಸಲ್ಲಿ ಹೋದರೆ ಸ್ವಲ್ಪ ರೀಚ್ ಆಗ್ತಾರೆ, ಎಲ್ಲನೂ ನೋಡ್ತಾ ಇರ್ತಾರೆ, ಅವ್ರು ಇವ್ರು ಏನು ಮಾಡ್ತಾರೆ ಅಂತೆಲ್ಲ ನೋಡಿದ್ರೆ ಬಿಗ್ ಬಾಸ್ ರೀಚ್ ಆಗ್ತೈತೆ, ಜನಕ್ಕೆ ರೀಚ್ ಆಗ್ತೈತೆ. ಸೊ ಸಿನಿಮಾ ಅನ್ನೋದು ದೊಡ್ಡ ಇದಲ್ವಾ ಸರ್? ಸಿನಿಮಾ ಕೂಡ ದೊಡ್ಡ ಮಾರ್ಕೆಟೇ ಅಲ್ವಾ? ಸಿನಿಮಾ ಬಂದು ಸರ್ ನಾವು ಒಂದು 3 ವರ್ಷ ನಾನು ಸ್ಟ್ರಗಲ್ ಮಾಡಿದ್ದೀನಿ ನೋಡಿ. 4 ವಾರ ಹೋಯ್ತು, 1 ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತಾರೆ, ಬಿಡ್ತಾ ಇರ್ತಾರೆ. ಬಿಗ್ ಬಾಸ್ ಹಂಗಲ್ಲ ಸರ್, ಚಾನಲಲ್ಲಿ ಸಾಯಂಕಾಲ ಆದರೆ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇರ್ತಾರೆ. ಒಂದಿನ ಮಿಸ್ ಆದರೆ ಇನ್ನೊಂದು ದಿನ ಅದು ಎಪಿಸೋಡ್ ಅಂತ ಐತೆ, ಎಲ್ಲ ಲೈವ್ಗೆ ಹಾಕಿ ಎಲ್ಲ ನೋಡ್ತಾ ಇರ್ತಾರಲ್ಲ, ಅದರಿಂದ ಎಲ್ಲ ರೀಚ್ ಆಗ್ತಿದೆ. ಆಮೇಲೆ ನಮ್ಮ ಸುದೀಪ್ ಅಣ್ಣವರು ಅವ್ರದ್ದು ಸ್ಪೀಚ್ ಕೇಳೋಕ್ಕೇ ಕೂತ್ಕೊಂಡಿರ್ತಾರೆ ಸರ್. ನನಗೆ ತುಂಬ ಆಸೆ ಸರ್, ಅವರು ವಾಯ್ಸಲ್ಲ ಸಖತ್ ಅದ್ಭುತವಾಗಿ ಮಾತಾಡ್ತಾರೆ. ಆಮೇಲೆ ಅವ್ರು ಮಾತಾಡೋದಕ್ಕಿಂತ ಏನು ಮಾತಾಡ್ತಾರೆ, ಯಾರಿಗೇನು ಮಾತಾಡ್ತಾರೆ ಅನ್ನೋದೇ ಒಳ್ಳೆ ಟಾಕ್ ಸರ್ ಅವ್ರದ್ದು. ಅದರಿಂದ ಕೂತ್ಕೊಂಡು ನೋಡ್ತಾರೆ ಬಿಗ್ ಬಾಸು. ಓಕೆ, ಅಂದರೆ ಇವಾಗ ಎಲ್ಲರ ಒಂದು ಆಸೆ ಇದೆ ಸೂರ್ಯಣ್ಣ ಬಿಗ್ ಬಾಸ್ಗೆ ಹೋಗಬೇಕು ಅಂತ, ನಿಮಗೂ ಕೂಡ ಆಸೆ ಇದೆ? ಖಂಡಿತ ಅಲ್ಲ ಸರ್, ಕರೆದ್ರೆ 100% ನಾನು ಹೋಗ್ತೀನಿ ಸರ್. ಸರಿ, ಇವಾಗ ಈ ಸಿನಿಮಾ ರಂಗದವರು ಅಂತ ಹೇಳಿದ್ರಿ, ಸಿನಿಮಾನ ರಿಲೀಸ್ ಮಾಡಿದೆ, ಸಿನಿಮಾ ರಂಗದಿಂದ ಯಾರು ಕೂಡ ಬಂದು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರಿ. ಯಾವ ರೀತಿ, ಏನು ಮೀನಿಂಗಲ್ಲಿ ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ಅದು? ಸರ್ ಇವಾಗ ನೋಡಿ, ನಾನು ಹೋದೆ, ಎಲ್ಲರ ಮನೆ ಹತ್ರನೂ ಹೋದಾಗ ಪಾಪ ಅವ್ರಿಗೆ ನಾನು ಬಂದಿತ್ತು ಗೊತ್ತಾಗಿರಲ್ಲ ಅನಿಸ್ತದೆ. ನಾನು ಹೋದೆ, ಬಾಕ್ಲ ಹತ್ರ ಇದ್ದೆ, ಇಲ್ಲ ಅವ್ರು ಶೂಟಿಂಗಲ್ಲಿ ಇದ್ದಾರೆ. ಎಲ್ಲರ ಹತ್ರನೂ ಹೋದೆ ಸರ್, ಎಲ್ಲರ ಮನೆ ಹತ್ರನೂ ಹೋದೆ, ಎಲ್ಲ ಅಣ್ಣಂದಿರ ಮನೆ ಹತ್ರನೂ ಹೋದೆ ಸರ್. ಇಷ್ಟು ವರ್ಷದಿಂದ ನೀವು ಸಿನಿಮಾ ರಂಗದಲ್ಲಿ ಇದ್ದೀರಾ ಸರ್, ಬಾಕ್ಲ ಹತ್ರ ಹೋಗೋಂಥದ್ದು ಏನಿತ್ತು? ಒಂದು ಫೋನ್ ಕಾಲಲ್ಲೇ ನೀವು ಮಾತಾಡಿ ಮಾಡ್ಬೋದಾಗಿತ್ತಲ್ಲ ಸರ್. ಆ ಮಟ್ಟಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಸರ್, ಆ ಮಟ್ಟಕ್ಕೆ ಬೆಳೆದಿಲ್ಲ. ಆಮೇಲೆ ಫೋನ್ ನಂಬರ್ ಇದ್ರೂ ನಾನು ಫೋನ್ ಮಾಡೋಕ್ಕೆ ಹೋಗಲ್ಲ ಸರ್. ಯಾಕಂದರೆ ನನಗೂ ಅವ್ರು ಅಷ್ಟು ದೊಡ್ಡವ್ರು, ನಾವು ಫೋನ್ಗಳೆಲ್ಲ ಏನಕ್ಕೆ ಸರ್, ಮನೆ ಹತ್ರನೇ ಹೋಗಿ ಮಾತಾಡೋಣ ಅಂತ ನನ್ನೊಂದು ಇದೆ ಸರ್, ಅಷ್ಟೇ. ನೀನು ಹೋದೆ, ಯಾರೂ ಬಂದಿಲ್ಲ ಸರ್. ಸೊ ಅದರಿಂದ ಪಿಕ್ಚರ್ನ ನಾನು ಉಳಿಸ್ಕೋಬೇಕು. ನಾನು ಮಾಡಿರೋ ಪಿಕ್ಚರು 3 ವರ್ಷ ಸರ್, 20 ವರ್ಷ ನಂದು ಸ್ಟ್ರಗಲ್ಲು ಸರ್.
ಗುದ್ದಾಡ್ಕೊಂಡು ಐತಲ್ಲ ಸ್ಟ್ರಗಲ್ ಐತಲ್ಲ ಸರ್, ಸಖತ್ ಗುದ್ದಾಡ್ಬಿಟ್ಟಿದ್ದೀನಿ. ಆಮೇಲೆ ಅಷ್ಟು ಜನ ಅಂಡ್ರುಗಳನ್ನ ಕರೆಸ್ಕೊಂಡು ಮೆಸೇಜ್ ಮಾಡಿಸ್ಕೊಂಡು ಇದರಲ್ಲಿ ತಂದೆ ತಾಯಿ ಸೆಂಟಿಮೆಂಟು, ಹುಡುಗಿರಿಂದ ಹೋದರೆ ಯಾವ ಥರ ಎಲ್ಲ ಹುಡುಗರು ಸಫರ್ ಪಡ್ತಾರೆ, ಮರ್ಡರ್ ಆಗೋದಕ್ಕೂ ಚಾನ್ಸಸ್ ಇರ್ತೈತೆ. ಅದೇ ಒಂದು ಹೆಣ್ಮಗುಗೆ ನಮ್ಮ ಸಮಾಜದಲ್ಲಿ ಯಾವ ಥರ ಎಲ್ಲ ಒಂದು ಗೌರವ ಕೊಡಬೇಕು ಅನ್ನೋದನ್ನೆಲ್ಲ ಕ್ಲೈಮ್ಯಾಕ್ಸಲ್ಲಿ ಅಪ್ಪ ಮಗಳು ಸೀನು ಯಾವ ಥರ ಎಲ್ಲ ಸಫರ್ ಪಡ್ತಾರೆ, ಒಬ್ಬ ತಂದೆ ಜೈಲಿಗೆ ಹೋದಾಗ ಮಗಳು ಯಾವ ಥರ ಎಲ್ಲ ದುಃಖ ಪಡ್ತಾರೆ ಅನ್ನೋದನ್ನೆಲ್ಲ ಕ್ಲೀನಾಗಿ ತೋರಿಸಿದ್ದೀನಿ ಸರ್. ನಮ್ಮ ಎಸ್ ಕೆ ಉಮೇಶ್ ಅವರು ತುಂಬ ಅದ್ಭುತವಾಗಿ ಚೆಂದಾಗಿ ಮಾಡಿಕೊಟ್ಟಿದ್ದಾರೆ ಆ ಒಂದು ಕ್ಯಾರೆಕ್ಟ್ರನ್ನು. ಎಲ್ಲರೂ ಅವ್ರವ್ರ ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ ಸರ್. ಅದನ್ನೇ ಒಂದು ಸಲ ಬಂದು ನೋಡಿ, ಪಿಕ್ಚರ್ ನೋಡಿ ಸರ್. ನಾನು ಕೆಲವೊಂದಷ್ಟು ಕಮೆಂಟ್ ಸೆಕ್ಷನ್ಗಳೆಲ್ಲ ನೋಡ್ತಿದ್ದೆ, ಈ ಥರದ್ದೊಂದು ಸಿನಿಮಾಗಳು ಮಾಡೋದ್ರಿಂದ ಯೂತ್ಸ್ ಕೂಡ ಹಾಳಾಗ್ತಾರೆ, ಇದನ್ನೆಲ್ಲ ಈ ಥರ ತೋರಿಸೋಂಥ ಅವಶ್ಯಕತೆ ಇದೆಯಾ, ಒಳ್ಳೇದನ್ನ ತೋರಿಸಿ ನೀವು ಸಿನಿಮಾನ, ಒಳ್ಳೆ ಸಿನಿಮಾಗಳು ಮಾಡಿ ಒಳ್ಳೆ ರೀತಿಯಲ್ಲಿ ತೋರಿಸಿ ಕ್ಯಾರೆಕ್ಟರ್ಗಳ. ಸರ್ ಒಳ್ಳೆ ಥರನೇ ನಾನು ತೋರಿಸಿದ್ದೀನಿ ಸರ್. ಅದನ್ನೇ ಸರ್ ಇವಾಗ ರಾವಣ ಕ್ಯಾರೆಕ್ಟರ್ ತೋರಿಸ್ಬೇಕಂದ್ರೆ ರಾವಣನ ಥರ ಆಗ್ಬೇಕು ನಾವು. ಒಂದು ರೌಡಿಸಮ್ ಮಾಡಬೇಕಂದ್ರೆ ಮಚ್ಚಿಡಿದ್ರೆ ಅವ್ನು ತೋರ್ಸೋಕ್ಕಾಗೋದು, ರೌಡಿಸಮ್ ಇನ್ನು ರೌಡಿ ಅಂತ. ಮಚ್ಚಿಡ್ದೇ ಅವ್ನು ರೌಡಿ ಆಗೋಕ್ಕಾಗಲ್ಲ. ಕತ್ತರಿಸ್ಬೇಕಂದ್ರೆ ನಾವು ಮಚ್ಚಲ್ಲೇ ಕತ್ತರಿಸ್ಬೇಕು, ಅದು ತೋರಿಸ್ಬೇಕಲ್ವ ನಾವು. ತೋರಿಸಿದ್ರೆ ಅವ್ನು ಯಾವ ಥರ ಎಲ್ಲ ಆಗ್ತಾನೆ ಅನ್ನೋದನ್ನೇ ಆಡಿಯನ್ಸ್ಗೆ ಅದು ತಲುಪಿಸ್ಬೇಕಲ್ಲ. ನೀವು ಎಷ್ಟು ಸರಿ ಮಚ್ಚಿಡಿದ್ದೀರಾ? ಹಿಡಿದೀನಿ ಸರ್, ಸಿನಿಮಾದಲ್ಲ ರಿಯಲ್ ಆಗಿ. ಇಲ್ಲ ಸರ್, ನಮಗೆ ಮಚ್ಚಂದು ಏನಾಗಲ್ಲ ಸರ್, ಪಿಕ್ಚರಲ್ಲಿ ಹಿಡಿದಿದ್ದೀವಿ ಅಲ್ವಾ. ರಾವಣ ಅಂದಾಗ ರಾವಣ ಕ್ಯಾರೆಕ್ಟರ್ ರಾಕ್ಷಸನ ಥರ ತೋರಿಸಿದ್ರೇ ರಾವಣನ ತೋರ್ಸೋಕ್ಕಾಗೋದು ನಾವು. ಇಲ್ಲಿ ನಾವು ಹೆಂಗೆ ತೋರ್ಸೋಕ್ಕಾಗ್ತೈತೆ? ಪಿಕ್ಚರ್ನ ಒಂದು ರೌಡಿಸಮ್ ಬೇಡ ಅಂದಾಗ ರೌಡಿ ಅವ್ನಿಗೆ ಯಾವ ಥರ ಎಲ್ಲ ಸಫರ್ ಪಡ್ತಾನೆ, ಹೆಂಗೆಲ್ಲ ಹೋಗಿ ಮರ್ಡರ್ ಆಗ್ತಾನೆ, ಹೆಂಗೆಲ್ಲ ಹೋಗಿ ಚುಚ್ಕೊತಾನೆ, ಇವ್ನು ಯಾವ ಥರ. ಈ ಥರದ ಸಿನಿಮಾ ಮಾಡ್ಬೇಕಂದ್ರೆ ಆ ಥರದ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು, ಅದ್ರಲ್ಲಿ ಪಳಗಿರಬೇಕು. ಹೌದು. ಸೊ ಹಂಗಾಗಿ ನೀವು ಹೇಳಿದ್ರೆ ಆಗ್ಲೇನೆ ಶ್ರೀರಾಮ್ಪುರ, ಕುರುಬ್ರಳ್ಳಿ, ಅದು ಒಂದು ಟೈಮಲ್ಲಿ ಒಂದು ಕಾಲಘಟ್ಟದಲ್ಲಿ ಇತ್ತು, ಇದನ್ನ ಹಿಡ್ಕೊಂಡು ಹೊಡೆದಾಡೋಂಥ ಒಂದು ಇದಿತ್ತು. ಸೊ ಹಂಗಾಗಿ ನೀವು ಎಷ್ಟೈತಿ ಹಿಡಿದಿರಿ ನಿಜ ಜೀವನದಲ್ಲಿ? ಸರ್ ಒಂದು ಕಾಲದಲ್ಲಿ ಹೆಂಗಿತ್ತಂದರೆ ಎಲ್ಲೋ ಒಂದು 10 ಏರಿಯಾಗೆ ಒಬ್ಬರು ಡಾನ್ ಆಗಿದ್ರು, ಬರ್ತಾ ಬರ್ತಾ ಏನಾಯಿತು ಏರಿಯಾಗೆ ಒಬ್ಬರು ಆದರು. ಇವಾಗ ಪ್ರೆಸೆಂಟ್ ಹೆಂಗೈತಂದರೆ ಮನೆಗೊಬ್ಬ ಇದ್ದಾರೆ ಸರ್, ಮನೆಗೊಬ್ಬ ಡಾನ್ ಇದ್ದಾನೆ, ಗೊತ್ತಾ ನಿಮಗೆ? ಇದು ಸೀರಿಯಸ್ ಮ್ಯಾಟ್ರು. ಇವಾಗ ಹಂಗೆಲ್ಲ ಇಲ್ಲ ಸರ್. ಇವಾಗ ನೀನು ಅಂತ ನಿಂತ್ಕೊತಾರೆ. ಸುಮ್ಮನೆ ನೀನು ಯಾರಿಗೋ ಒಂದು ಚಿಕ್ಕ ಹುಡುಗನ ಕೈ ಮುಟ್ಟು ನೋಡಿ, 10 ನಿಮಿಷದಲ್ಲಿ ಅವನಿಂದ 15 ಜನ ನಿಲ್ತಿರ್ತಾರೆ, ಅಂಥವ್ರಿಗೆ 15 ಜನ ನಿಲ್ತಿರ್ತಾರೆ. ಎಲ್ಲ ಹೋಯ್ತು ಸರ್, ರೌಡಿಸಮೆಲ್ಲ ಎಲ್ಲ ಮೂಟೆ ಕಟ್ಬಿಟ್ರು ಸರ್. ಇವಾಗ ಏನಿಲ್ಲ, ಅಣ್ಣ ಅಪ್ಪ ಅಂದ್ಕೊಂಡಿದ್ರೆ ನಾವು ಬದುಕ್ತೀವಿ ಸರ್. ಅಣ್ಣ ಅಪ್ಪ ಅಂದ್ಕೊಂಡು ಎಲ್ಲರ ಹತ್ರನೂ ಪ್ರೀತಿ ಕೊಟ್ಟು ಎಲ್ಲ ಹೋಗ್ತಾ ಇರ್ತೀವಿ. ನೀನಂದರೆ ಮಾರನೇ ದಿವಸ ಚಟ ಕಟ್ಬಿಡ್ತಾರೆ ಸರ್. ಅದಕ್ಕೆ ಬೇಡ. ನಮ್ಮಿಂದ ಎಷ್ಟೋ ಜನ ಕಾಯ್ಕೊಂಡಿರ್ತಾರೆ, ಮನೆಯಲ್ಲಿ ತಂದೆ ತಾಯಿ ಬರ್ತಾರೆ ಅಂತ ಮಗ ಕಾಯ್ಕೊಂಡಿರ್ತಾರೆ, ವೈಫು ಗಂಡ ಬರ್ತಾನೆ ಅಂತ ಕಾಯ್ಕೊಂಡಿರ್ತಾರೆ, ಮಕ್ಕಳು ಅಪ್ಪ ಏನಾರು ತೊಗೊಂಬರ್ತಾರೆ, ಇರ್ತೈತಲ್ಲ ಸರ್ ಮಕ್ಕಳಿಗೆ. ಅದನ್ನೆಲ್ಲ ನಿರಾಸೆ ಮಾಡಿ ಯಾವನೋ ಏನೋ ಅಂದ್ಬಿಟ್ಟು ದುಡುಕ್ಬಿಟ್ಟು ನಾವು ಮಾಡಿಬಿಟ್ಟ ಅಂದರೆ ಜೈಲಲ್ಲಿ ಹೋಗಿ ನಾವು ಅನುಭವಿಸ್ತಾ ಇರ್ತೀವಿ. ಇಲ್ಲಿ ಮನೆ ಯಾವ ಥರ ಹದ್ಗೆಟ್ಟಿರ್ತೈತೆ ಸರ್ ಹೇಳಿ. ನಮ್ಮ ತಂದೆ ತಾಯಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೆಟ್ಟ ಮಾತು ಬೈಸ್ಕೊಳೋದು ಏನಕ್ಕೆ? ನಮ್ಮನ್ನು ಎತ್ಬಿಟ್ಟು ಅವ್ರನ್ನ ಬೈಸ್ಕೊಳೋ ಥರ ನಾವು ಫುಟ್ಬಾತಲ್ಲಿ ನಿಲ್ಲಿಸ್ಬಿಡ್ತೀವಲ್ಲ ಸರ್. ಅದರಿಂದ ನಾವು ಆ ಜೀವನ ನಮಗೆ ಬೇಕಾ ಸರ್? ಈ ಥರದ್ದು ವ್ಯಾಲ್ಯೂಸ್ ಎಲ್ಲ ನಾವು ಸಿನಿಮಾದಲ್ಲಿ ನೋಡ್ಬೋದು. ಅದಕ್ಕೆ ಇದೆಲ್ಲ ಬೇಡ. ಆರಾಮಾಗಿ ಆ ಲೈಫ್ ಐತಲ್ಲ ಸರ್, ತಂದೆ ತಾಯಿ ಜೊತೆಗೆ ಆ ಬಾಂಡಿಂಗು, ಎಲ್ಲೋ ಸಾಲ ಮಾಡಿಕೊಂಡು ನಮ್ಮನ್ನು ಸ್ಕೂಲ್ ಫೀಸ್ ಕಟ್ಟಿ ಏನೋ ಒಂದು ಮಾಡಿ ಆ ಗಾಡಿನ ಅವರು ಗಾಡಿನೂ ಅಡ ಇಟ್ಟು, ಸಮ್ ಟೈಮಲ್ಲಿ ಸಾಲ ಕೊಟ್ಟಿಲ್ಲ ಅವ್ರು ಓಡಿಸೋ ಗಾಡಿನೂ ಅಡ ಇಟ್ಟು ಮಕ್ಕಳಿಗೆ ಫೀಸ್ ಕಟ್ತಾರೆ. ನಾವೊಂದು ಸ್ಟ್ಯಾಂಡರ್ಡ್ ಆದಾಗ ನಾವು ತಂದೆ ತಾಯಿನ ಸಾಕ್ಬೇಕು ಸರ್. ಅವರು ನಮ್ಮ ಹತ್ರ ಏನು ಎದುರು ನೋಡಲ್ಲ ಸರ್. ನೀನು ಹಿಂಗೆ ಬದುಕ್ಸು ಹಂಗೆ ಬದುಕ್ಸು, ಒಳ್ಳೆ ಬಿಲ್ಡಿಂಗ್ ಕಟ್ಸು ಅಂತೆಲ್ಲ ಏನು ಕೇಳೋದು. ನನ್ನ ಮಗ ಚೆಂದಾಗಿದ್ದಾನ, ಕಟ್ಕೊಂಡಿರೋ ಎಂತಿದೆ ಚೆಂದಾಗಿದ್ದಾನ, ಒಂದೊತ್ತು ಊಟ ಆಗ್ತಾನೆ ಅಂತಲೇ ಎತ್ತ ತಾಯಿಗಳು ನೋಡ್ತಾ ಇರ್ತಾರೆ ಸರ್. ನಮ್ಮ ಮಗ ಅರಮನೆ ಕಟ್ಟಿಸ್ತಾನೆ, ನನಗೆ ಚಿನ್ನ ತೊಗೊಂಬರ್ತಾನೆ, ಒಳ್ಳೆ ಸ್ಯಾರಿ ಕಟ್ತಾನೆ, ತಂದೆ ಆದ್ರೆ ನನಗೆ ಒಳ್ಳೆ ಜೀನ್ಸ್ ಪ್ಯಾಂಟ್ ತೊಗೊಂಬರ್ತಾನೆ, ಒಳ್ಳೆ ಶೂ ಕೊಡ್ತಾನೆ. ಯಾವ ತಂದೆ ತಾಯಿನೂ ಮಕ್ಳ ಹತ್ರ ಎಕ್ಸೈಟ್ ಏನೂ ಎದುರು ನೋಡಲ್ಲ ಸರ್. ಅಂಥದ್ರಲ್ಲಿ ನಾವು ಹೆಂಗಿರ್ಬೇಕು ಸರ್ ಮನೇಲೆಲ್ಲ? ಏನೋ ಒಂದಾದ್ರೂ ಸುಮ್ಮನೆ ತಲೆ ಬಗ್ಸ್ಕೊಂಡು ಹೋಗ್ಬಿಟ್ರೆ ನೆಮ್ಮದಿ ಒಳ್ಳೆ ಜೀವನ ಸರ್. ಯಾವತ್ತೋ ಒಂದಿನ ಯಾರೋ ನಿಮ್ಮ ಅಮ್ಮನ ಏನೋ ಬ್ಯಾಡ್ ವರ್ಡಲ್ಲಿ ನನಗೆ ಅಂತಾರೆ, ಅವತ್ತು ನಾನು ಒಂದು 10 ಜನನ ಹುಡುಗರು ಕಳಿಸ್ಬಿಟ್ಟು ನಿಮ್ಮನ್ನು ಮರ್ಡರ್ ಮಾಡಾಕ್ಬಿಡ್ತೀನಿ. ಅವತ್ತೆಲ್ಲ ನಾನು ಖುಷಿಯಾಗಿರ್ತೀನಿ. ಏನು ಹೇಳಿ? ಬಟ್ ಅವತ್ತೊಂದಿನ ಖುಷಿಯಾಗಿರ್ತೀನಿ. ಲೈಫ್ ಲ್ಯಾಂಗ್ವೇಜ್ ಇರ್ತೈತಲ್ಲ, ನಾನು ಭೂಮಿಗೆ ಹೋಗೋ ಗಂಟೆ ಸಫೇರ್ ಇರ್ತೈತೆ ನನಗೆ. ಯಾವಾಗ ಯಾವ ನೋಡಿತಾನೆ, ಏನು ಮಾಡ್ತಾನೆ, ನಾಳೆ ಪೊಲೀಸರು ಎಲ್ಲಿ ಬರ್ತಾರೆ, ಜೈಲಿಗೆ ಎಲ್ಲಿ ಹೋಗ್ತಾರೆ, ಅದನ್ನೆಲ್ಲ ಯಾಕೆ ಸರ್? ಅದೇ ಅವ್ನು ಏನೋ ಬೈದು ನೀವು ನನಗೆ ಬೈತೀನಿ, ಅವತ್ತು ನಾನು ನಿಮ್ಮನ್ನು ಹೋಗ್ಲಿ ಅಣ್ಣ ಸಾರಿ ಅಣ್ಣ ಅಂತ ನಾನು ಅವತ್ತು ನಾನು ಹಿಂಗೆ ತಲೆ ಬಗ್ಬಿಟ್ಟು ಹಿಂಗೆ ಹೋಗ್ಬಿಟ್ರೆ ನಾನು ಸಾಯೋ ಗಂಟೆ ನೆಮ್ಮದಿಯಾಗಿರ್ತೀನಿ ಸರ್, ನೆಮ್ಮದಿಯಾಗಿರ್ತೀನಿ. ಈ ಥರದ್ದೆಲ್ಲ ನೀವು ರಿಯಲ್ ಆಗಿ ತುಂಬ ನೋಡಿದ್ದೀರಿ? ನೋಡ್ಬಿಟ್ಟಿದ್ದೀನಿ ಸರ್, ಎಲ್ಲ ಥರನೂ ನೋಡ್ಬಿಟ್ಟಿದ್ದೀನಿ ಸರ್. ರೌಡಿಸಮಲ್ಲಿ 10 ಜನ ಇದ್ದಾಗ ಯಾವ ಥರ ಆ್ಯಟಿಟ್ಯೂಡ್ ಹೇಗಿರ್ತಾರೆ ಸರ್. ನಾನು ಹಿಂಗಿಂದ ಬಂದವನು ಸರ್, ನಾನು ಬಿಲ್ಡಪ್ ಹಾಕೊಂಡು ನಾನು ಬೆಳೆದವನಲ್ಲ ಸರ್. ಹೇಗಿದೆ ಲಿಂಕ್ ಹಂಗಂದ್ರೆ ನಿಮಗೆ ರೌಡಿಸಮ್ ಲಿಂಕ್? ಎಲ್ಲರೂ ಲಿಂಕೆಲ್ಲ ಇಲ್ಲ ಸರ್. ನಾನು ಚೆಂದಾಗಿದ್ದೀನಿ, ಎಲ್ಲರ ಹತ್ರನೂ ಚೆಂದಾಗಿದ್ದೀನಿ.
ಎಲ್ಲರ ಹತ್ರ ಚೆನ್ನಾಗಿದ್ದೀನಿ ಸರ್. ಅಲ್ಲ ಎಲ್ಲ ನೋಡ್ಬಿಟ್ಟಿದ್ದೀನಿ ರೌಡಿಸಮ್ ಅಂದ್ರೆ ಸೊ ಲಿಂಕ್ ಹೆಂಗಿದೆ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ? ನನ್ನ ಒಂದು ವಾತಾವರಣದಲ್ಲಿ ಎಲ್ಲ ಥರನೂ ನೋಡಿದ್ದೀನಿ ಸರ್. ಹಂಗಿದ್ರೇ ಒಂದು ಸಬ್ಜೆಕ್ಟ್ ಮಾಡೋಕ್ಕಾಗುತ್ತೆ ಸರ್. ಇವಾಗ ಒಂದು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನಾವು ಅದ್ರಲ್ಲಿ ಊರಬೇಕು, ಇಳಿಬೇಕು. ಇಳಿದಾಗ್ಲೇ ನಾವು ಅದು ಮಾಡೋಕ್ಕಾಗೋದು. ಸುಮ್ಮನೆ ನಾವು ಮಾಡ್ತೀವಿ ಅಂದಾಗ ಬರಲ್ಲ, ಕ್ಯಾಮ್ರಾ ಮುಂದೆ ಗೊತ್ತಾಗ್ಬಿಡ್ತೈತೆ ಫೇಸ್ ಎಲ್ಲ. ಹೌದಲ್ವಾ? ಹೌದು. ಆ ಒಂದು ರೌಡಿಸಮ್ ಅಂದಾಗ ನಾನು ಹೋಗಿ ಮಾರ್ಕೆಟಲ್ಲಿ ಹೋಗಿ ನೋಡಿ ಯಾವ್ಯಾವ ಥರ ಅವ್ರವ್ರ ಜೀವನದಲ್ಲಿ ಏನೋ ನಡೆದೈತೆ ಅದನ್ನೆಲ್ಲ ಬರ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಆ ಥರ ಡೈಲಾಗು ಬರದೆ ಹಂಗೆ ಅದರಲ್ಲಿ ಅದರಲ್ಲಿ ಆಳದಲ್ಲಿ ಇಳಿದ್ರೇ ಸರ್ ಮಾಡೋಕ್ಕಾಗೋದು ಸಬ್ಜೆಕ್ಟು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಈ ಥರ ಸಬ್ಜೆಕ್ಟ್ ಇರ್ತಕ್ಕಂಥ ಸಿನಿಮಾದಲ್ಲಿ ಈ ಡೈಲಾಗ್ಸ್ಗಳು, ಸಂಭಾಷಣೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯುವಕರಿಗೆ ಒಂದು ಹೃದಯ ನಾಟುವಂಥ ಒಂದು ಡೈಲಾಗ್ ಇದೆಯಾ ನಿಮ್ಮ ಸಿನಿಮಾದಲ್ಲಿ? ಆ ಥರದ್ದೊಂದು ಈ ಸಂದರ್ಭದಲ್ಲಿ ಹೇಳೋದಾದ್ರೆ ಆ ಥರದ್ದೊಂದು ಡೈಲಾಗು ಸರ್ ಸುಮಾರು ಐತೆ ಸರ್. ಸುಮಾರು ಐತೆ. ಎಸ್ ಕೆ ಮಹೇಶ್ ಅವ್ರ ಹತ್ರ ಒಂದು ಡೈಲಾಗ್ ಐತೆ ಸರ್, ಸ್ವೀಟ್ ಮನೇಲಿ ನಮ್ಗೆ ಸ್ವೀಟ್ ತಿನ್ನೋಕ್ಕೆ ಕಾಸಿಲ್ಲ ಸರ್, ನಮ್ಮನ್ನು ತೊಗೊಂಡೋಗಿ ಜೈಸಲ್ಲಿ ಹಾಕಿದ್ರೆ ಕೋಟ್ ಪೀಸನ್ನು ತುಪ್ಪಕ್ಕಂತ ಒಗಿತಾರೆ ಅಂತ. ಅದೊಂದು ಸ್ವೀಟ್ ಮನೇಲೂ ನಮಗೆ ಸ್ವೀಟ್ ತಿನ್ನೋಕ್ಕೂ ಕಾಸಿರಲ್ಲ, ಕೋರ್ಟಲ್ಲಿ ಹೋಗಿ ನಿಲ್ಸಿದ್ರೆ ಕೋಟ್ ಪೀಸನ್ನು ನಮ್ಗೆ ತುಪ್ಪಕ್ಕಂತ ಒಗಿತಾನೆ ಸರ್ ಇದಂತ. ಆಮೇಲೆ ಅದೇ ಒಂದು 4 ಜನ ಹುಡುಗರು ಬ್ಲ್ಯಾಕ್ ಟಿಕೆಟ್ ಮಾಡ್ತಾಯಿದ್ದಾಗಲೇ ನಾನು ಜೈಸಲ್ಲಿ AC ಹಾಕೊಂಡು ಓಸಿಯಲ್ಲಿ ಓಡಾಡ ನನ್ನ ಮಗ ನನಗೆ ಬ್ಲ್ಯಾಕ್ ಟಿಕೆಟಾ, ಸರ್ಕಲಲ್ಲಿ ಹೇಳಿದ್ರೆ 7 ನೋಡಿದ್ರೆ ಹೋಗ್ಬಿಡ್ತೀಯ ಮಚ್ಚ, ಲೇಲೆ ಕುಷ್ಕ ಲೇಲೆ ಬಿರಿಯಾನಿ ತಿಸ್ಕೊಂಡು ಪೊಯ್ಟೇರ್ ಮಾಮ ಹೊರಟ ಅಂತ ಈ ಥರ ಚಿಕ್ಕ ಡೈಲಾಗ್ಗಳು ಐತೆ ಸರ್.